ಕೂಡ್ಲಿಗಿ ತಾಲೂಕು ಕಾನಹೊಸಹಳ್ಳಿ ಹೋಬಳಿಯ 3/1/2025 ನಡೆಯುವ ಭೀಮಾ ಕೊರಗ ವಿಜಯೋತ್ಸವದ ಯಾತ್ರೆಯನ್ನ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಚಾಲನೆ ನೀಡಿ ಅಂಬೇಡ್ಕರ್ ಸರ್ಕಲ್ ಹೊರಗೆ ಮುಕ್ತಾಯಗೊಳಿಸಲಾಯಿತು. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಸಂಚಾಲಕರಾದ ಎಸ್ ದುರ್ಗೇಶ್, ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಟಿ ಗಂಗಾಧರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶುರಾಮ್ ಮತ್ತು ದುರ್ಗೇಶ್ ಬಿಟಿಗುದ್ದಿ, ಸಿದ್ದಾಪುರ ಈಶ್ವರಪ್ಪ, ಕಾನಮುಡಗು ದುರ್ಗಪ್ಪ ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದ ಕರಿಬಸಪ್ಪ ಲೋಕಿಕೆರೆ, ಕಾನಮಡಗು ಫಕೀರಪ್ಪ, ಮುಗ್ಗಪ್ಪ ಕೂಡ್ಲಿಗಿ, ಹೊಸಹಳ್ಳಿ ರುದ್ರಮುನಿ ತಿಪ್ಪೇಹಳ್ಳಿ, ಮಾಲಹಳ್ಳಿ ಕುಂಬಳಗುಂಟೆ ಮೈಲಪ್ಪ, ಮಂಜುನಾಥ್ ಎನ್ ತಿಪ್ಪೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ ಇಂದಾಪುರ್, ನಾಗರಾಜ್ ಮತ್ತು ಬಸವರಾಜ್, ಎಸ್ಎಂ ಮಂಜುನಾಥ, ಜಿ ನಾಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದುರ್ಗಪ್ಪ ಹುಲಿಕೆರೆ, ಶ್ರೀನಿವಾಸ್, ವಕೀಲರಾದ ಅವಿನಾಶ್, ಮಾರುತಿ, ಕರಿಬಸಪ್ಪ ಮತ್ತು ವಿವಿಧ ಗ್ರಾಮಗಳಿಂದ ಬಂದಂತ ದಲಿತ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಇಲಾಖೆ ಕೊಟ್ಟೂರು ಸಿಪಿಐ ಸರ್, ಕೂಡ್ಲಿಗಿ ಡಿವೈಎಸ್ಪಿ, ಹೊಸಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ದಿನ ಎಲ್ಲರೂ ಗೊತ್ತಿರೋ ಹಾಗೆ ಭೀಮಾ ಕೊರೆಗ ಉತ್ಸವವನ್ನ ನಾವು ಮಾಡೋದಕ್ಕೆ ನೀವು ಅಲ್ಲಿ ಶಾಂತ ರೀತಿಯಿಂದ ಯಾರಿಗೂ ತೊಂದರೆ ಬರದ ರೀತಿಯಲ್ಲಿ ನಾವು ಒಂದು ಉತ್ಸವ ಮಾಡೋಣ. ಈ ಉತ್ಸವನ ಯಾಕೆ ಮಾಡಬೇಕು ಅಂತೇಳಿ ಅಲ್ಲಿ ಮುಂದೆ ನಾನು ಮಾತಾಡ್ತೀನಿ. ಈಗ ನೀವೆಲ್ಲರೂ ಈಗ ಸಹಕಾರ ಮಾಡಬೇಕು. ಇಲಾಖೆಯವರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಉತ್ಸವವನ್ನು ಮಾಡಬೇಕು. ವಿನಃ ನಾವು ಇನ್ನೊಬ್ಬರನ್ನ ನೋಯಿಸೋದ ರೀತಿ ನಾವು ಉತ್ಸವ ಹಾಕಬಾರ್ದು. ಈ ಭೀಮಾ ಕೊರೆಗ ಉತ್ಸವ ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಆ ಉತ್ಸವವಾಗಿನೇ ಇರಬೇಕು ಹೊರತಾಗಿ ಬೇರೆಯವರಿಗೆ ಕಿರಿಕಿರಿ ಅಥವಾ ತೊಂದರೆ ಆಗಬಾರ್ದು. ಡಿಪಾರ್ಟ್ಮೆಂಟ್ಗಳಿಗೂ ಸಮೇತ ಪೊಲೀಸ್ ಇಲಾಖೆಯವ್ರಿಗೆ ನಾವೆಲ್ಲರೂ ಸಹಕಾರ ನೀಡೋಣ ಅಂತ ಹೇಳ್ತಾ ಅವ್ರು ಏನು ಹೇಳ್ತಾರೋ ಆ ಪ್ರಕಾರವಾಗಿ, ಯಾಕಂದ್ರೆ ನಾವು ಪರ್ಮಿಷನ್ ಕೊಟ್ಟಿರ್ತಾರೆ, ಆ ಪ್ರಕಾರವಾಗಿ ನಾವು ಮಾಡೋಣ ಅಂತ ಹೇಳ್ತಾ ನಾನು ಮುಂದೆ ಭೀಮಾ ಕೊರೆಗ ಉತ್ಸವದ ಬಗ್ಗೆ ನಿಮ್ಗೆಲ್ಲರಿಗೂ ವಿಷಯ ತಿಳಿಸ್ತೀನಿ. ಈಗ ಕಾರ್ಯಕ್ರಮವನ್ನು ಚಾಲು ಮಾಡೋಣ. ಜೈ ಭೀಮ್, ಜೈ ಭೀಮ್. ವರದಿ ಸೇದಭಾವಿ, ಮಹಂತೇಶ್ ಟಿ ಕಲ್ಲಹಳ್ಳಿ.